ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ವ್ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾವು ಬೆಂಗಳೂರು ಬಿಟ್ಟಿದ್ದು ಸಾಟರ್ಡೆ ಮಾರ್ನಿಂಗ್ 3:30ಗೆ. ನಾವು ಮೈಸೂರು ಬರೋ ಅಷ್ಟರಲ್ಲಿ 6:30 ಆಗಿತ್ತು. ನಾವು ಮೈಸೂರಿಂದ ಹೋಗ್ತಾ ಇರೋದು. ಹಾಗೆ ಈ ರೀತಿಯಾದಂತಹ ಟ್ರಿಪ್ ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಫೆಸ್ಟಿವಲ್ ವ್ಲಾಗ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಕಾರ್ಡಲ್ಲಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಈಗ ಟ್ರಿಪ್ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ, ಬೆಳಗ್ಗೆ ಜಾವ ನಾವು ಮೈಸೂರು ಮೇಲೆ ಹೋಗ್ತಾ ಇದ್ವಿ. ಲೈಟಿಂಗ್ಸ್ ಯಾವ ರೀತಿ ಇದೆ, ತುಂಬ ಚೆನ್ನಾಗೇ ಕಾಣ್ತಾ ಇತ್ತು. 6:30 ಆಗಿತ್ತು ಅಷ್ಟೇ. ಈಗ ತಡ ಮಾಡೋದು ಬೇಡ, ಟ್ರಿಪ್ ಹೇಗಿತ್ತು ಅಂತ ನೋಡ್ಕೊಂಬನ್ನಿ. ಚಿನ್ನಿ బిల్డింగ్ చేస్తున్నారు ఆఫీసర్లు వాళ్ళు ఎంత బాగా వచ్చాడు. బ్యూటీ ఇంకేం వస్తుందా? ఈడ రైట్ సైడ్కి అగో అమ్మాన్ కింద ఆడగో అమ్మాన్ కింద
ನವಿಲು ಕಚ್ಚಿ బాగా కనిపిస్తుందా ಅದಕ್ಕೆ ಪ್ರೋನ್ಸ್ ಬಿಡಮ್ಮ చూస్తే బాగా గట్ల రెండు 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 కొమ్మలు వచ్చింది పెద్దది సన్నదొకటి ಜಾಸ್ತಿ ఉండదు ಮೊಬೈಲ್ ಸಿಸ್ಟಮ್ ಮುಂದೆ ಹೋಯ್ತಲ್ಲ ಅದು ಮೇನ್ ರೋಡಿಗೆ ಬರಲ್ವಾ ಅಲ್ಲಿಗ ಮೇಲ್ಗಡೆ ಬೆಟ್ಟದ ಮೇಲೆ ಪೂರ್ತಿ నేను చూస్తే నేను ఒకటి పుడుక్తి నేను మూడు పుడుక్తి నీకు చూడండి నేను పుడుక్తి ನಾನೇ ಸರ್ಪೆನ್ಸ್ అది కూడా ఆడోకి ఎట్లుందాడు ఒకటే పుట్టి పెట్టి చూడు ನೋಡು చూడు మా నాన్న ఐడియా ఓకే ಇದೆ ಲೆಫ್ಟ್ ಬೇಟಾಡಿಟ್ಟಿದ್ದಾడు ಸುಡು ಯಾಡಮ್ಮ ಎಲ್ಲೈತೆ ಬರು ಇವೇನೆ ದುರ್ಗಿನ ದೇಶ ಪುಟ್ನೆ ಕಾಣಿಸೋದು ಈ ಮರದ ಮೇಲೆ ಹುಲಿ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದೆ, ಕಾಣಿಸ್ತಾರೆ ಇಲ್ಲ, ಆ ರೀತಿಯಾಗಿ ಹೋಗ್ತಾ ಇದೆ. ಇವಾಗ ನಮ್ಮ ಎದುರುಗಡೆ ಬಂದ ವೆಹಿಕಲ್ನವರು ಹೇಳಿದರು ಆ ಮರದಲ್ಲೇ ಇದೆ ಅಂತ ಹೇಳಿ. ನಮಗೆ ಆ ಗಿಡದ ಮರದಲ್ಲಿ ಕಾಣಿಸ್ತಾ ಇರಲಿಲ್ಲ. ಆದಷ್ಟು ಟ್ರೈ ಮಾಡಿದ್ವಿ ನೋಡೋಣ ಅಂತ, ಅದೆಲ್ಲ ಮಲ್ಕೊಂಡ್ಬಿಟ್ಟಿದೆ ಅನಿಸುತ್ತೆ, ಕಾಣಿಸ್ತಾ ಇಲ್ಲ. ఆనే కనబడిస్తే చూస్తాను ఎండ్ కదా కొంచెం మనసు ಎಲ್ಲ ಮಲಗ್ಬಿಟ್ಟಿರೋದು ಹತ್ತಿ. ಈ ಶಬ್ದಕ್ಕೆ ಆ ಥರ ಬಚ್ಚಿಕೊಂಡಿರುತ್ತಲ್ಲ. ರೋಡಲ್ಲೇ ಇತ್ತು ಮೇಡಮ್ ಅದು. ಹೌದಾ? ಎದುರುಗಳೆಲ್ಲ ಕೆಲವು ಲೆಪರ್ಡ್ಗಳು ಬೋಲ್ಡ್ ಇರ್ತವೆ, ಕೆಲವು ಸೈ ಇರ್ತವೆ. ಓಕೆ. ಬೆಳಿಗ್ಗೆ ನೋಡೋಗಿದ್ರಾ? ಬೆಳಿಗ್ಗೆ ಎಲ್ಲ ವೆಹಿಕಲ್ಗೂ ಸಿಕ್ಕಿದೆ. ನಮ್ಮ ಇಲ್ಲೇ ಮರದ ಮುಂದೆ ಡ್ರೈ ಆಗಿದೆ ಅಲ್ಲ ಮರ, ಅದ್ರ ಮುಂದೆ ಅಲ್ಲೇ ನೆರಳಲ್ಲೇ ಕೂತಿತ್ತು. ಅಲ್ಲಿ ಸುಮಾರು ಹೊತ್ಕೊಂಡು ಕೂತಿತ್ತು. ಅಂಕಿಲ್ ಸುಡು.
ಥರ ಡಿಫ್ರೆನ್ಸ್. కొండ ముసువ ಅದೇಮೋ నల్లగా చూడు మొక్క ఎట్లా ಹೋಗ್ತಿ ಸಣ್ಣದೊಬ್ಬಟ್ಟು ಪಾಪ ಉಂಡೆ ಪಾಪ ಮರಿ ಅವಕ್ಕೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆಲ್ಲ ಹಿಂಗೆ ಬರ್ತಾನೆ ಇರ್ತವೆ ವೆಹಿಕಲ್ಸ್ ಅಂತ. ದಿನ ನೋಡಿ ನೋಡಿ ಸಾಕಾಗಿರುತ್ತೆ. ಇವ್ರು ಸುಡೆ ಅಂತಾರ ಅಮ್ಗ ಕುತ್ಕೊಂಡು ಇದು ಸಣ್ಣದಲ್ಲೇ ತಗೊಟ್ಟಿ కొండ ముసి ఎంత ಆಯ್ಸೇಮು ಚಿನಿ మానెక్కింది మా మంకిది భయమయ్యాలి దానిపైన మా ఈ టౌన్లోనే ఉంటుంది కదా మెయిన్ టౌన్కి వస్తుంది కదా పారే చూడు ఎట్లా కుక్క ఉంది అది నిలుసుకొని ఇటు పెట్టుకొని చూస్తుంది కింద. ಇವೆಲ್ಲ ಜಿಂಕೆನಾ ಎಲ್ಲ ಚಿಕ್ಕಿ ಜಿಂಕೆ ಚಿಕ್ಕಿ ಜಿಂಕೆ ಇದು ಇಲ್ಲ ಸಾರೆ 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 ಎಂತಾರ ಹಂಗ ಹಾಕೊಂಡ ಸುಡಿವಿ. ಅದರದೇ ಅದ ಮ್ಯೂಸಿಕ್ ಇದ್ರಲ್ಲೇ ಸೌಂಡ್ ಮಾಡ್ತೇವೆ ಹರ್ಚ್ಕೊಂತಾವ ಕಿತ್ಕೊಂತಾವೆ ಜೋರಾಗಿ ಅವನಿಗೆ ಗೊತ್ತಾಗುತ್ತೆ ಬಂದಿದ್ದಾಗುತ್ತೆ ನಮಗೆ ಯಾವ ಕಡೆ ಬರುತ್ತೆ ಯಾವ ಕಡೆ ಹೋಗುತ್ತೆ ಈಗ ಸೂಕ್ಷ್ಮ ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಅದೆಲ್ಲ ಕಿಟ್ಟಿದ ಕುಕ್ಕ ఉంది ಸಣ್ಣದಿ మరి చిన్ని మరి నీళ్ళకి చూడు సన్నది నేను వచ్చి కుడుకుంపై అమ్మని పెడుతుంటది ఆ చూడు సన్నది ఎట్లా పెడుతుంది జోకలి మాండ్రం చిన్ని నిల్స్కాడ పై ಕ್ರೊಕೊಡೈಲ್ ಇದಾವ. ಹಾಂ ರಿವರ್ ಕಡೆನಾ? ಓಕೆ. ಅವಾಗ ಹೆಂಗೆ ಪ್ರಾಣಿಗಳಿಗೆ ನೀರು ನೀವೇ ಸರ್ ಬೋರ್ ಹಾಕಿದಾರಾ? ఆడ జింకలు ఆడమ్మ కదా లేదు ఒకటే ఒకటుందమ్మా రాశి ఆడండి. కాడెమ్మేనా? ఈ రెండువి మూడు నుండి ಕನ್ನಡದಲ್ಲಿ ಕಡವೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಸಾಂಬಾರ್ ಡೀರ್ ಅಂತ ಕರಿತೀವಿ. ಓಕೆ ಓಕೆ. ಇವು ಸಾರಂಗಿ ಹೆಂಗಿರ್ತಾವ? ಇದು ಸಾರಂಗ ನಮ್ಮಲ್ಲಿ ಇಲ್ವಾ ಅವು? 13 ಚಿಲ್ಲರೆ ಕೊಡ್ತಾ ಇದ್ದಾರೆ ಸರ್. ಊಟ ಇಲ್ಲ, ಊಟ ಎಲ್ಲ ಮನೇಲಿ ಇಲ್ಲಿ ಏನು ಕೊಡಲ್ಲ. ಗೌರ್ಮೆಂಟ್ ಅಥವಾ ಕಾಂಟ್ರಾಕ್ಟ್? ಒಂದು ಕಾಂಟ್ರಾಕ್ಟ್ ಸರ್. ಬಂದಿಲ್ಲ ಸಿಕ್ಕಿಲ್ಲ. స్నేహితుల ఉంది చూడు ఎరే ఈటకొస్తావా? ನೋಡ್ತಕ್ಕೆ ఆడంలో ఉంటావు కదా, దిగాక కదా అట్లా దిగుతావా? దిగుతావు. మర్చిపోయిండు. ఎట్లా దిగుతాయి నిన్న అనకు గుర్తుందా?
ನವಿಲೊಂದು ಸುಡ ರೆಕ್ಕೆ ಬಿಚ್ಚ ಆಡಿದ್ರೆ ಚೆನ್ನಾಗಿ ಆಡೋ ಸಚ್ಚರಿ ನವಿಲು ಟ್ರೀ ಕುಂದ అది ఐసెస్లో డాన్స్ చేస్తుంది ఆయిస్తో డాన్స్ చేస్తాను అయ్యో ఏం చేయాలా మరి ఏం చేస్తుంది నవిలు అట్లే ఉంది రెక్కి ఆడిచ్చాను కదా అన్నీ ఒక్కేసింది జింకేది మరి వేసుకుంటారు కదా ఓకే అది ఉంటుందా ఉంటే డబ్బై ఉంటావు అవేం చేసుకోండి ಜಿಂಕೆಲ್ ಎನ್ನಟ್ ಪಾರ್ಕೊಂಡ ಸ್ವಲ್ಪ ಸಣ್ಣದೊಂದು ಕರಿ ಕಂಡಮ್ಮ ಇದೊಬ್ಬೆ ಬೆಲ್ಲು పోతుంది టాటర దండి ఉండు ఎలిఫెంట్ మాట్లాడదండి అదే మరి సిట్లా చూసే ఎప్పుడే ఎంత బాగా ఆకలి తింటా ఉంది చూడది అది ముందుండేది మన దగ్గర ಬಸ್ ರೂಟೇ ಬೇರೆನಾ ಅದು ಅಂಗಡಿ ಮಾಡಿರೋರಿಗೆ ಪ್ರಿಫರೆನ್ಸ್ ಕೊಟ್ಟು ಬರೀತಾ ಇದ್ರು ಗೊತ್ತದು చూడు కదా ಹುಲಿ ಪೈಂದೆ ನೋಡಿದು ಫಿಂಗರ್ ಇದೆಯಲ್ಲ ಶಾರ್ಪ್ ಇದೆ ನೋಡಿ ಸಿಂಗಲ್ ರಿಂಗ್ ಅಲ್ಲಿ ಸ್ಪೇಸ್ ಇದ್ರೆ ರೌಂಡ್ ಬಿಟ್ಟು ಸ್ಪೇಸ್ ಇದ್ರೆ ಓ ಮೇಲೆ ಕವರ್ ಮಾಡಿದ್ರೆ
ಮೇಲ್ ಇನ್ನೂ ದೊಡ್ಡದಿರುತ್ತೆ, ಹ್ಞೂ ದೊಡ್ಡ ಸೈಜ್ ಇರುತ್ತೆ. ಇದು ದೊಡ್ಡದೆ, ಇದು ಫೀಮೇಲ್ ಹೋಗ್ಬೋದು. ಫೀಮೇಲ್ ನಿಮ್ಗೆ ಗೊತ್ತಾಗುತ್ತೆ. ಫೀಮೇಲ್ ಉಂಟು. ಹುಲಿ ಹೆಜ್ಜೆ ಎಂದು ಬಂದಿದ್ದು ಡಬಲ್ ಹೆಣ್ಣು. ಸೈಜ್ ಬರುತ್ತೆ. ಹ್ಞೂ 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 ಅಮ್ಮ ಹೆಣ್ಣು ಬೇಟೆ ಇಡ್ತದ. ಮಾಡಿ ಮೊಮ್ಮಕ್ಕಳು ಅವ್ರು ತಿನ್ನೋದೇ ಮಾಂಸಾಹಾರ. ಸಿಕ್ತೆ ನಾವೊಂದು ಕಾಲ್ ಭಾಗ ನೋಡಿದ್ದೀವ ಈಗ ಕಾಡು. ಹಾಂ ಟೈಗರ್ಸ್ ಇದೆ ಫೀಮೇಲು, 3 ಕೆರೆ ಫೀಮೇಲ್ ಅಂತ. ಅವಳಿಗೆ 4 ಮರಿಗಳಿದೆ, ಟೋಟಲ್ 5. ಅವು ಇಲ್ಲೇ ಇರ್ತಾವೇನೋ. ಓಡಾಡ್ತಿರ್ತೇವೆ. ಆಡೋ ಕೆರೆ, ಈ ಕೆರೆಗೆ ವಸ್ತು ಜಾಸ್ತಿ ಅಭ್ಯಾಸ. ಡೈರೆಕ್ಟ್ ಬರಕ್ಕೆ ಬಿಡಲ್ಲ, ಯಾಕಂದ್ರೆ ಆನೆಗಳದ್ದು ಮೂಮೆಂಟ್. ಓಕೆ ಓಕೆ ಹಾಂ ಟೈಗರ್, ಲೆಪರ್ಡ್, ವೈಲ್ಡ್ ಡಾಗ್ಸ್ ಎಂತದಿರುತ್ತೆ. ಓ ದೊಡ್ಡದಿದೆ ಕೆರೆ ಇಲ್ಲಿ. JCB ಹೊರತಾವ ಇದು ಗೋಲ್ಡ್ ತೆಗಿತೀರಿ. ಏನ್ చేస్తుంటారు నాన్న? ಒಳಗೆ ದೇವಸ್ಥಾನ ಮುಂದೆ ಇದನ್ನು ದೇವಸ್ಥಾನ ಉಂಟದ. ಕಾಡೊಳಗೂ ಇದೆಯಾ ಮನೆಗಳು ಹತ್ತಿರ? ಇಲ್ಲ, ಮುಂಚೆ ಇತ್ತು. ಇದು ಓಲ್ಡ್ ಟೆಂಪಲ್, ಇದು ಸುಮಾರು 400 ವರ್ಷ ಇತಿಹಾಸ ಇದೆ ಇದಕ್ಕೆ. ಓಕೆ ಓಕೆ ಇದ್ರಲ್ಲಿ ಇದು ಟ್ರೈಬಲ್ ಟೆಂಪಲ್, ತಾವರಗಟ್ಟೆ ಮಹದೇಶ್ವರ ಅಂತ ಕರಿತೀವಿ. ಟ್ರೈಬಲ್ ಇದು ಮಹಾಶಿವರಾತ್ರಿಗೆ ಶಿವರಾತ್ರಿ ಮಾರ್ನಿಂಗೇನೆ ಎಲ್ಲ ಟ್ರೈಬಲ್ಸ್ಗಳು ಬಂದು ಇಲ್ಲಿ 3 ಕಮ್ಯುನಿಟಿ ಇದೆ. ಬೆಟ್ಟ ಕುರುಬ, ಜೇನು ಕುರುಬ ಮತ್ತು ಸೋಲಿಗಾಸ್ ಅಂತ. ಆ 3 ಕಮ್ಯುನಿಟಿಯವರು ಬಂದು ಇದರಲ್ಲಿ ಅವ್ರದೇ ಆದ ಮ್ಯೂಸಿಕ್ ಶೈಲಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನೈಟ್ ಎಲ್ಲ ಫುಲ್ಲು ಇದು ಮಾಡ್ತಾರೆ. ಅವತ್ತು ಬೆಳಗ್ಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸುಮಾರು 5,000 ರಿಂದ 6,000 ಜನಕ್ಕೆ ಊಟ ಮಾಡಿಸಿ ಎಲ್ಲ ಇಲ್ಲ ಅಕ್ಕಪಕ್ಕ ವಿಲೇಜ್ಗಳವರೆಲ್ಲ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮದೇ ಬಸ್ಗಳಲ್ಲಿ ಅವತ್ತೊಂದಿನ ಮಾತ್ರ ನಮ್ಗೆ ರಜೆ ಸಿಗ್ಬೇಕು. ವರ್ಷದಲ್ಲಿ ಅವತ್ತೊಂದೇ ದಿನ ರಜೆ. 300 ಜನ ಇರ್ತೀವಿ. ఏమంటే చుట్టిన టెంపుల్ ರೇಂಜ್ 300 ಊಟ ಮನೆ ಅಕೌಂಟ್ ಮಾಡ್ಕೊಂಡು ಟಿಕೆಟ್ ತಗೊಂಡ್ರಲ್ಲ ಅಕೌಂಟು, ಅದು ತುಂಬ ಇದೆ. ಇದೆಲ್ಲ ಬೇಡ. ಅದ್ರ ಹೆಸರೇ ಸೋಮನಾಥ ಸ್ಟ್ಯಾಂಡರ್ಡ್ ಕುತ್ಕೊಂಡೈತೆ 15 ರಿಂದ 20 ಲಕ್ಷ ಕದ್ದು ರೊಕ್ಕ. ఏడమ్మ ఉండవు కదా ಅಲ್ಲಿ ఉండవి ಇಲ್ಲ. ನೆಲ್ಲಿಕಾಯಿ ಮರ ಇದೆ. ఒకటే వచ్చిందా? రెండు ಕಡೆ ಸಣ್ಣ ಉಳ್ಳದಿನ ಅದು ಹೋಯ್ತು. ಕೆಲವು
ಹತ್ರವರೆಗೂ ಬರ್ತಾವ. ಈಗ ನಮ್ಮ ಸಫಾರಿ ಮುಗೀತು. ನಾವು ಹೋಗಿದ್ದು ಜೀಪಲ್ಲಿ. ಹಾಗಾಗಿ ನಮಗೆ ನಮ್ಮ ಫ್ಯಾಮಿಲಿಗೆ ಅಷ್ಟಕ್ಕೆ ಹೋಗಿದ್ವಲ್ಲ, ಹಾಗಾಗಿ 5500 ಏನೋ ಆಯಿತು. ಈಗ ನಮ್ಮದು ಸಫಾರಿ ಎಲ್ಲ ಮುಗೀತು. ಈಗ ನಮ್ಮ ಪಯಣ ಊಟಿಯ ಕಡೆಗೆ. ಈಗ ನಾವು ಸಫಾರಿಯು ಹೋಗಿದ್ದು 2 ಅವರ್ಸ್. ಹಾಗಾಗಿ ನಮಗೆ ಟೈಮು 8:30ಗೆ ಹೋಗಿದ್ವಿ, ನಾವು 10:00ಗೆ ಬಂದಿದ್ದು. ಈಗ ಊಟಿ ಕಡೆ ಹೊರಡ್ತಾ ಇದ್ದೀವಿ. ಸಫಾರಿ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಹೋಗಿದ್ದು ಸಫಾರಿಲಿ. ಹಾಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಅದರಲ್ಲಿ ಪ್ರಕೃತಿ ಮಧ್ಯದಲ್ಲಿ ಉಸಿರಾಡುವಂತಹ ಗಾಳಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಹಾಗೆ ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿನ ಲಾಗ್ನನ್ನು ಸಹ ನಾನು ನಾಳಿನ ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇದೇ ಥರ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ರೀತಿಯಾದಂತಹ ಹಲವಾರು ಟ್ರಿಪ್ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮಗೆ ದಾರಿ ಉದ್ದಕ್ಕೂ ಸಹ ಕೆಲವು ಪ್ರಾಣಿಗಳು ಸಿಗ್ತಾ ಹೋಗ್ತಿದ್ವು. ದಾರಿ ಉದ್ದಕ್ಕೂ ನಾವು ಪ್ರಾಣಿಗಳನ್ನು ನೋಡ್ತಾ, ಅದರಲ್ಲೂ ಜಿಂಕೆ ಅಂತೂ ತುಂಬಾ ನೋಡಿದ್ವಿ, ಜಿಂಕೆಗಳನ್ನು ನಾವು. ಹೀಗಿತ್ತು ನಮ್ಮದು ಸಫಾರಿ ಲಾಗ್. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್. ഇവിടെ ഷട്ടിൽ ഇട്ടുണ്ട്, കണച്ചിത്താണ് ഷട്ടിൽ ഇട്ടുണ്ട്.